ನೋಡ್ತಿದ್ದಂತೆ ಕುಸಿದ ಮಣ್ಣಿನ ತಡೆಗೋಡೆ, ಕಾರ್ಮಿಕರ ಮೇಲೆ ಕುಸಿದು ಬಿದ್ದಂತ ಮಣ್ಣಿನ ತಡೆಗೋಡೆ, ಜರಿದು ಬಿದ್ದಂತ ಮಣ್ಣು ಇದೀಗ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೆ ದುರಂತ ನೋಡ್ತಾ ಇದ್ದಂತೆ ಮಣ್ಣಿನ ಗೋಡೆ ಕುಸಿತ ಆಗಿದೆ. ಕಾರ್ಮಿಕರ ಮೇಲೆ ಕುಸಿದು ಬಿದ್ದಂತ ಮಣ್ಣಿನ ತಡೆಗೋಡೆ, ಜರಿದು ಬಿದ್ದ ಮಣ್ಣು, ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಘನಘೋರ ದುರಂತ. ಇನ್ನು 3 ಜನ ಕಾರ್ಮಿಕರು ಕಣ್ವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆ ನಡೆದ ಸ್ಥಳದಲ್ಲೇ ಮತ್ತೊಂದು ದುರಂತ ಸಾಧ್ಯತೆ ಇದೆ. ಮತ್ತೊಂದು ಅವಘಡದ ಸಾಧ್ಯತೆ. ಎಚ್ಚರ. ಮಣ್ಣು ಕುಸಿತದ ಸ್ಥಳದ ತುದಿಯಲ್ಲಿ ಇದೆ ವಿದ್ಯುತ್ ಕಂಬ. ಒಂದು ಕಡೆ ದಟ್ಟ ವಾಹನ ಸಂಚಾರ, ಇನ್ನೊಂದೆಡೆ 20 ಅಡಿ ಗುಂಡಿ. ಇಷ್ಟು ದೊಡ್ಡ ಅನಾಹುತವಾದರೂ ಸ್ಥಳಕ್ಕೆ ಬಾರದ ಬಿಡಿಎ ಅಧಿಕಾರಿಗಳು. ಈ ದುರ್ಘಟನೆ ಕುರಿತು ಬಿಡಿಎ ಅಧಿಕಾರಿಗಳು ಮೌನ ಯಾಕೆ? ಹಾಗಿದ್ರೆ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡೋರು ಯಾರು? ಈಗ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಮಣ್ಣು ಕುಸಿದು ಕಾರ್ಮಿಕರು ಮಣ್ಣಿನ ಕೆಳಗಡೆ ಸಿಕ್ಕಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಸರಿಸುಮಾರು ಒಂದು 10 ರಿಂದ 15 ಅಡಿ ಕೆಳಗಡೆ ಮಣ್ಣು ಅನ್ನುವಂಥದ್ದು ಕುಸಿದಿದೆ. ಸತತ ಒಂದು 4 ರಿಂದ 5 ಜನರ ಮೇಲೆ ಮಣ್ಣು ಕುಸಿದು ಒಬ್ಬನು ಮೃತಪಟ್ಟಿದ್ದಾನೆ. ಇನ್ನು ಉಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ಕೂಡ ಈಗ ಸ್ಪಾಟಿಗೆ ಬಂದಿದ್ದಾರೆ, ವೀಕ್ಷಣೆಯನ್ನು ಮಾಡಿದ್ದಾರೆ. ನೇರವಾಗಿ ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲಿಗೆ ಯಾವಾಗ ನಿಮಗೆ ಈ ವಿಷಯ ತಿಳಿತು ಸರ್? ನನಗೆ ನಮ್ಮ ಮುಖಂಡರುಗಳು ಇಲ್ಲಿಂದ ಈ ಘಟನೆ ನಡೆದು 5 ನಿಮಿಷಕ್ಕೇ ಫೋನ್ ಮಾಡಿದ್ರು. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನರಸಿಂಹಲೇಔಟು ಮತ್ತು ಪರಿಮಳ ನೋಡಿದ ಮುಖಂಡರುಗಳು ಸ್ಥಳಕ್ಕೆ ಬಂದು ಅವ್ರ ಬಾಡಿ ಎತ್ತಾದಮೇಲೆ ಕಣ್ವ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕ ಇದೆ. ಇನ್ನು 3 ಜನದ ಏನೂ ಸಮಸ್ಯೆ ಇಲ್ಲ. ಈಗ ಡಾಕ್ಟ್ರೇ ಇನ್ನೊಂದು 5 ನಿಮಿಷದಲ್ಲಿ ಏನು ಸರಿಯಾದ ವರದಿಯನ್ನು ಕೊಡ್ತಾರೆ. പക്ഷേ ಈ ಸ್ಥಳದಲ್ಲಿ ಇನ್ನೊಬ್ರು ಇರ್ಬೋದು ಅಂತಕ್ಕಂಥದ್ದು ಡೌಟ್ ಇದೆ. ಅದನ್ನ ಪರಿಶೀಲನೆ ಮಾಡ್ತಾಯಿದ್ರೆ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು, ಎಲ್ಲರೂ ಈಚೆಗೆ ಬಂದಿದ್ದಾರಾ ಇರ್ತಕ್ಕಂಥದ್ದು. ಇನ್ನೊಂದು 5-10 ನಿಮಿಷದಲ್ಲಿ ಅದನ್ನು ಸಹ ಗೊತ್ತಾಗುತ್ತೆ. ನಾನು ಸರ್ಕಾರವನ್ನು ಮತ್ತು ಬಿಡಿಎ ಕೇಳ್ಕೊತಕ್ಕಂಥ ಎಲ್ಲ ಹೊರ ರಾಜ್ಯದಿಂದ ಬಂದು ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ನಾವು ಆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅತಾತುರ್ಯ ಘಟನೆ ನಡೆದಿದೆ. ಅವರಿಗೆ ಸಂಪೂರ್ಣವಾದ ಚಿಕಿತ್ಸಾ ವೆಚ್ಚವನ್ನು ಮತ್ತು ಒಳ್ಳೆಯ ಹಾಸ್ಪಿಟ್ಲಿಗೆ ಸೇರಿಸಿ ಕೊಡಬೇಕು. ಮತ್ತು ಏನಾದರೂ ಹಸುವಿಗಿರ್ತಕ್ಕಂಥ ಕುಟುಂಬಕ್ಕೆ ಒಂದು 10 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ಸ್ಥಳದಲ್ಲೇ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇಸ್ ಇಟ್ ರೈಟ್ ಆರ್ ರಾಂಗ್? 3 ಜನ ಸೇಫ್ ಆಗಿದ್ದಾರೆ, ಜೀವಕ್ಕೇನು ತೊಂದರೆ ಇಲ್ಲ. ಆ 4 ಜನದಲ್ಲಿ ಒಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗುತ್ತೆ. ಸರ್, ಸುಮಾರು ದಿನಗಳಿಂದ ಈ ರಸ್ತೆ ಕಾಮಗಾರಿ ನಿರಂತರವಾಗಿ ನಡೀತಾನೇ ಇದೆ. ಭಾಳ ದಿನದಿಂದ ಒಂದು ಇಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗಿದ್ದು ಕಾರಣ ಏನು ಸರ್? ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಈ ರಸ್ತೆ ಮಾತ್ರ? ಇದು ಬಹುಶಃ 5-6 ವರ್ಷದಿಂದ ನಿಂತಿತ್ತು. 2023ರ ನಾನು ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ ಸ್ಯಾಂಕ್ಷನ್ ಮಾಡಿಸ್ದೆ. ಪ್ರಾರಂಭ ಮಾಡ್ತಕ್ಕಂಥದ್ದು ತೀರಾ ಡಿಲೇ ಮಾಡಿದ್ರು. ಪ್ರಾರಂಭ ಮಾಡ್ತಕ್ಕಂಥದ್ದು ಡಿಲೇ. ಇದು ಮುಗಿದೇ 4-5 ವರ್ಷ ಆಗಬೇಕಾಯಿತು. ಇಲ್ಲ 23 ಸಂದರ್ಭದಲ್ಲಿ ಮಾಡಿದ್ರೆ, ಬೇಸಿಗೆನಲ್ಲಿ ಇದು ಮಾಡಿದ್ರೆ ಏನೂ ಇದಾಯ್ತಿಲ್ಲ. ನೆನ್ನೆ ಮೊನ್ನೆ ಬಿದ್ದಂಥ ಮಳೆ ಮೇಲ್ಗಡೆ ಏನು ದಬ್ರಿಸ್ ಹಾಕಿದ್ರು, ಪೈಪ್ ಹಾಕಿದ್ದನ್ನು ಚೆನ್ನಾಗಿ ನೆಂದಿದೆ ಕಾಣುತ್ತೆ, ಕಣ್ಗೆ ಕಾಣುತ್ತೆ. ಅದು ಸಂಪೂರ್ಣವಾಗಿ ಏನು ದಬ್ರಿಸ್ ಹಾಕಿದ್ರೆ ಅದೆಲ್ಲ ಅದು ಕುಸ್ತಿದೆ. ಆ ಗಟ್ಟಿ ಇರ್ತಕ್ಕಂಥದ್ದು ಏನೂ ಆಗಿಲ್ಲ. ಇನ್ನೊಂದು ಬಾಡಿ ಇದೆಯಾ, ಮಣ್ಣೆಲ್ಲ ಹೊರಗಡೆ ತೆಗೆದ್ರೆ ಈಗ ಅಗ್ನಿಶಾಮಕ ದಳದವರು ಮತ್ತು ಇಲ್ಲಿನ ಕಾಂಟ್ರಾಕ್ಟ್ರು ಎಲ್ಲ ಸಿಬ್ಬಂದಿ ಸೇರ್ಕೊಂಡು ಏನು ಮಾಡ್ತಾಯಿದ್ದಾರೆ, ಆ ಮಣ್ಣನ್ನು ಆಚೆ ಎಸಿದ್ರೆ ಏನಾದರೂ ಇನ್ನೊಂದು ಬಾಡಿ ಇದೆಯಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವಿಚಾರ ತಿಳಿಸುವಂತಹ ಪ್ರಯತ್ನ ಏನಾದರೂ ಮಾಡಿದರೆ ನೀವೇ ಖುದ್ದಾಗಿ ಫೋನ್ ಮಾಡಿ? ಇಲ್ಲ, ನಾನೇ ಮಾಡ್ತೀನಿ. ಬಿಡಿಎ ಕಮಿಷನರ್ ಗೊತ್ತಾಗಿದೆ, ಅಧಿಕಾರಿಗಳು ಬಂದಿದ್ದಾರೆ. ಆ ಕುಟುಂಬಗಳ ಫಸ್ಟು ಸಾಂತ್ವನವನ್ನು ಮಾಡ್ತಕ್ಕಂಥದ್ದು, ಅವರ ಆರೋಗ್ಯ ಸ್ಥಿತಿ ಏನೈತೆ ಅಂತ ನೋಡ್ಕೊಂಬರ್ತೇನೆ ಹಾಸ್ಪಿಟ್ಲಿಗೆ ಹೋಗಿ. ಧನ್ಯವಾದ ಸರ್.
ಒಟ್ಟಾರೆಯಾಗಿ ಇದು ಸ್ಥಳೀಯ ಶಾಸಕರಾಗಿರುವಂತಹ ಗೋಪಾಲಯ್ಯನವರ ಮಾತು. ಖುದ್ದು CM ಅವರಿಗೆ ನಾನೇ ಫೋನ್ ಮಾಡಿ ವಿಚಾರವನ್ನು ತಿಳಿಸ್ತೀನಿ. BDA ಕಮಿಷನರ್ ಅವರಿಗೆ ವಿಚಾರ ಗೊತ್ತಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಗ್ನಿಶಾಮಕ ದಳದವರು ಸಿಲುಕಿ ಬಿದ್ದಂತಹ ಓರ್ವ ವ್ಯಕ್ತಿಯ ಏನು ದೇಹ ಏನಿದೆ ಆತನ ದೇಹವನ್ನು ಹೊರಗಡೆ ತೆಗಿತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗಲೂ ಕೂಡ ಬೇರೆ ರಾಜ್ಯದಿಂದ ಬಂದು ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥವರ ಒಂದು ಪ್ರಾಣದ ಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅಗ್ನಿಶಾಮಕ ದಳದವರು ನಿರಂತರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಗೋಪಾಲಯ್ಯನವರು ಹೇಳಿರುವ ಪ್ರಕಾರ 3 ಜನರಿಗೆ ಚಿಕಿತ್ಸೆ ಅನ್ನುವಂಥದ್ದಾಗ್ತಾ ಇದೆ. ಒಬ್ಬನ ಆರೋಗ್ಯ ಸ್ಥಿತಿ ಮಾತ್ರ ಬಹಳ ಚಿಂತಾಜನಕವಾಗಿದೆ. ಅಫಿಷಿಯಲ್ ಆಗಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾ ಇಲ್ಲ, ಆದರೆ ಚಿಂತಾಜನಕವಾಗಿದೆ. ಅದನ್ನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಸದೃಢಪಡಿಸ್ತೀವಿ ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು BDA ಸಂಬಂಧಪಟ್ಟಂತಹ ಈ ಕುಟುಂಬಗಳಿಗೆ ಪರಿಹಾರ ನಷ್ಟವನ್ನು ಕೊಡಬೇಕು ಮತ್ತು ಉತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನು ಒದಗಿಸಬೇಕು ದೊಡ್ಡ ಬೃಹತ್ತಾದಂಥ ಆಸ್ಪತ್ರೆಯಲ್ಲಿ ಅನ್ನುವಂತಹ ಒಂದು ವಿಚಾರವನ್ನು ಈಗ ಗೋಪಾಲಯ್ಯನವರು ಹೇಳಿದರು. ಬಟ್ ಕಾರ್ಯಾಚರಣೆ ಇನ್ನೂ ಎಷ್ಟು ಹೊತ್ತಾಗುತ್ತೆ, ಸಿಲುಕಿಕೊಂಡಂತಹ ಓರ್ವ ವ್ಯಕ್ತಿಯ ದೇಹ ಯಾವಾಗ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.